ಚಿಕ್ಕಮ್ಮ ನಿಮ್ಮ ಕೆರೆ ಹತ್ರ ಕರ್ಕೊಂಡೋಗಿ ನಾನು ವಾಟರು ಯಾವ ರೇಂಜಿಗೆ ಚೆನ್ನಾಗೈತೆ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ನಾನು ಚೆಕ್ ಮಾಡಿಬಿಟ್ಟು ನೋಡಬೇಕು ಚಿಕ್ಕಮ್ಮ. ಇಲ್ಲಿ ವಾಟರ್ ಎಲ್ಲ ಕೆರೆ ಸ್ವಲ್ಪ ಯೂಸ್ ಮಾಡ್ತಾರೆ ಅಲ್ವಾ, ಹಂಗೆ ಊರಿಂದು ಎಲ್ಲ ಕಡೆನೂ ವಾಟರ್ನ ಚೆಕ್ ಮಾಡ್ತೀನಿ. ಎಲ್ಲಿ ಚೆನ್ನಾಗೈತೆ ವಾಟರು ಅದೆಲ್ಲನೂ ಚೆಕ್ ಮಾಡಬೇಕು. ಅದಕ್ಕೇನೆ ಬನ್ನಿ ಕೆರೆ ಹತ್ರ ಹೋಗ್ಬಿಟ್ಟು ಹಂಗೇನೆ ಓಡಾಡ್ಕೊಂಡು ಚೆಕ್ ಮಾಡೋಕೆ ಸ್ವಲ್ಪ ನೀರೆಲ್ಲ ತಗೊಂಡು ಹಂಗೇನೆ ಬರೋಣ ಬನ್ನಿ. ಏ ಅದೇ ಅಂತ ಚೆಕ್ ಮಾಡ್ತೀಯಮ್ಮಿ, ಸಂದಕೈತೆ ಇಲ್ಲ ಅಂತ ಹೇಳ್ಬಿಟ್ಟು ಒಂಚೂರು ಬಾಯಿಗೆ ಹಾಕೊಂಡು ನೋಡಿದ್ರೇನೆ ನಿಮಗೆ ಗೊತ್ತಾಯ್ತದೆ. ಅದು ನೀನು ಪರೀಕ್ಷೆ ಮಾಡ್ತಿರೋ ನಾ ಕಾಣೆ. ಏನೋ ಡಾಕ್ಟ್ರು ಬೇರೆ ಓದಿದ್ಯಾ ಹಂಗೋ ಹಿಂಗೋ ಅಂತ ಪರೀಕ್ಷೆ ಮಾಡ್ತೀಯ ಮಾಡ್ಕ, ಬೇಡ ಅಂತಂದವ್ರು ಯಾರು ನೋಡಿ. ನಾನು ಬರ್ತೀನಿ, ಮೊದಲು ನಮ್ಮ ಬೋರ್ ನೀರು ಒಂದ್ಕಿತ ಪರೀಕ್ಷೆ ಮಾಡಬೇಕಿತ್ತು, ಹೆಂಗೋ ಏನು ಅಂತ ಹೇಳ್ಬಿಟ್ಟು. ಆಯಿತು ಚಿಕ್ಕಮ್ಮ, ನಾನು ಇವತ್ತಿಂದನೇ ಎಲ್ಲ ವಾಟರು ಚೆಕ್ ಮಾಡ್ತಾ ಇದ್ದೀನಿ, ಎಲ್ಲನೂ ಚೆಕ್ ಮಾಡಿ ನೋಡ್ತೀನಿ. ಬನ್ನಿ, ಸ್ವಲ್ಪ ನೀರು ಕುಡಿಯೋಕ್ಕೆ ಕರೆಕ್ಟಾಗಿ ಇರಬೇಕಲ್ವಾ, ಅದಕ್ಕೇ ಅನ್ಕೋತಾ ಇದ್ದೆ ನಾನು ಯಾವ ಚೆನ್ನಾಗಿರ್ತವೆ ಯಾವ ಚೆನ್ನಾಗಿರಲ್ಲ ಅಂತ. ಬನ್ನಿ ಹೋಗೋಣ. ನನ್ನ ನಿನ್ನ ಪ್ರೇಮ ಗೀತೆ, ನನ್ನ ನಿನ್ನ ಪ್ರೇಮ ಗೀತೆ, ಆಡೋ ಪ್ರತಿ ಕ್ಷಣವು ಒಂದೇ. ಏನು ಹೊಸ ಬಂದ ಜನುಮ ಜನುಮದಿಂದ, ಏನು ಹೊಸ ಬಂದ ಜನುಮ ಜನುಮದಿಂದ. ನಿಜವಾಗೂ ನೀನು ನನ್ನ ಲವ್ನ ಅಕ್ಸೆಪ್ಟ್ ಮಾಡಿಕೊಂಡು ನನ್ನ ಜೊತೆ ಬರ್ತೀಯಾ ಅಂತ ನಾನು ಮನ್ಸಾಗೂ ಅಂದ್ಕೊಂಡಿರಲಿಲ್ಲ. ಥ್ಯಾಂಕ್ ಯು ಸೋ ಮಚ್. ಆದಷ್ಟು ಬೇಗ ನಿನ್ನ ಇಲ್ಲಿಂದ ಛುಯ್ ಅಂತ ಕರ್ಕೊಂಡೋಗ್ಬಿಡ್ತೀನಿ. ಬೆಂಗಳೂರು ಹೊಸ ಲೋಕ ತುಂಬಾ ಚೆನ್ನಾಗೈತೆ, ನಮ್ಮ ಹೊಸ ಲೋಕ. ಹಳ್ಳಿನಲ್ಲಿ ಎಷ್ಟು ದಿನ ಅಂತ ಇರ್ತೀಯ, ಅದು ಆ ನಿನ್ನ ಗಂಡ ಬಂಡ ಅವನ ಜೊತೆ ಎಷ್ಟು ದಿನ ಇರ್ತೀಯಳು? ಕುಡ್ದು ಎಲ್ಲಿ ಬಿದ್ದವನೋ ಏನು ಕತೆನೋ ಅದು ನಿನಗೆ ಗೊತ್ತಿಲ್ಲ. ಕುಡಿದು ತುರಾಡ್ತಾ ಇರ್ತಾನೆ. ನಿನಗೆ ಅವನಿಗೆ ಅಂತೂ ಹೆಂಡ್ತಿ ಅಂತೂ ಬೇಕಿಲ್ಲ ಬಿಡು. ನಿನ್ನಂಥ ಮುದ್ದಾದ ಹೆಂಡ್ತಿನ ಬಿಟ್ಬಿಟ್ಟು ಅದು ಯಾಕೆ ಕುಡಿಯೋದು ಕಲ್ತವನು ಏನಪ್ಪ. ನನಗಂತೂ ಈ ಕುಡಿಯೋರನ್ನ ಕಂಡಿದ್ರೆ, ಕುಡಿಯೋದನ್ನ ಕಂಡ್ರೆ ಸ್ವಲ್ಪನೂ ಇಷ್ಟ ಆಗಲ್ಲ ನನಗಂತೂ. ಚೀಚಿ ಆಗಿ ಬರಲ್ಲ ನನಗಂತೂ. ಮತ್ತು ಇನ್ನೇನು ಸಮಾಚಾರ? ಒಳ್ಳೆ ಜಾಗನೇ ಹುಡುಕಿದ್ಯಾ ಮೀಟ್ ಮಾಡೋಕ್ಕೆ. ನಿಮ್ಮ ಅಜ್ಜಿ ಹತ್ರ ಮಾತಾಡ್ತೀನಿ ಅಂತ ಹೇಳಿದೆ, ಇನ್ನೂ ಮಾತಾಡಲಿಲ್ಲ ನಿಮ್ಮ ಅಜ್ಜಿ ಹತ್ರ? ಮಾತಾಡ್ತೀನಿ, ಟೈಮ್ ಬರಲಿ ಮಾತಾಡ್ತೀನಿ. ನಮ್ಮೂರಾಗೆ ಇದೊಂದು ಕೆರೆ ಐತೆ, ಇನ್ನೊಂದು ಊರಾಚೆ ಒಂದು ಕೆರೆ ಐತೆ. ಈ ಕೆರೆನಾಗ ಅದು ಏನು ಬೇಕೋ ನೋಡಿ ಪರೀಕ್ಷೆ ಮಾಡು, ಇನ್ನೊಂದು ಕೆರೆನಾಗ ನೋಡಿ ಪರೀಕ್ಷೆ ಮಾಡಿವಂತೆ. ಯಾಕಮ್ಮಿ ಚಿಕ್ಕಮ್ಮ ಅಲ್ಲಿರೋದು? ಅಯ್ಯೋ ಈ ತೇಜ ಮನೆಯಾಳಿ, ಇವಳಿಗೆ ನಮಗೆ ಬಂತು ದೊಡ್ಡ ರೋಗ. ನಿನ್ನ ಫ್ರೆಂಡ್ ಜೊತೆ ಅದು ಕೆರೆತಾಗೆ ಲವ್ವಿ ಡವ್ವಿ ಮಾಡ್ಕೊಂಡು ಕುಂತವಳಲ್ಲ ಇವಳು. ಸಾವುಕಾರನ ಸೊಸೆಯನ್ನ ಪರಿಜ್ಞಾನೂ ಇಲ್ವಲ್ಲ ಇವಳಿಗೆ. ಎಂತ ಬಿಟ್ಟು ಕಿತ್ತೋದೊಳಿರ್ಬೇಡ ಇವಳು. ಬತ್ತದ ನೋಡಿ ಬಾಯಿ ಕೆಟ್ಟ ಮಾತೇನೆ ನೀ ಲೋಪಾರ ತಗೊಬಂದು. ಇಂಥ ಕಂತ್ರಿ ಅಂತ ಗೊತ್ತಿರಲಿಲ್ಲ. ಅಲ್ಲ ಆ ಸಾವುಕಾರು ಮನೆಗೆ ಒಳ್ಳೆರು ಅಂತಾನೆ ನೀ ಸಿಗ್ಲಿಲ್ವಲ್ಲ ಯಾರೂನುವೆ. ಇಂಥ ಅಲ್ಕದೊಳೆ ಸಿಗೋದು ಪಾಪ ಚಿಕ್ಕಮ್ಮ. ಅವ್ನು ನೋಡಿದ್ರೆ ಸ್ವಲ್ಪ ದುರಂಕಾರ ಮಾಡ್ತಾನೆ, ಬುದ್ಧಿ ಇಲ್ಲ. ಬಿಟ್ರೆ ಅವನೇನು ಅಂತ ಕೆಟ್ಟವನು ಅಂತ ನನಗೆ ಅನಿಸಿಲ್ಲ. ಪಾಪ ಯಾಕೋ ಸಿಕ್ಕಾಪಟ್ಟೆ ಕುಡಿತಾನೆ. ಕುಡಿಯೋದೊಂದು ಬಿಡಿಸ್ಬಿಟ್ರೆ ತುಂಬ ಒಳ್ಳೆಯವನಾಗ್ತಾನೆ. ಅಮ್ಮಿ ಮೊದಲು ಏನು ಅವನೇನು ಕೆಟ್ಟವನಾಗಿರ್ಲಿಲ್ಲ. ನಾನು ನೋಡಿದ್ದೀನಿ ಚಿಕ್ಕ ಹುಡುಗನಾಗಿಂದ ಅವ್ರ ಅಮ್ಮ ಬೆಳೆಸಿತ್ತಲ್ಲ, ಭಾಳ ಒಳ್ಳೆಯವನಾಗಿದ್ದ. ಆಮೇಲೆ ಒಂದು 2 ದಿನ ಈ ಶಾರದಿ ಮನೆಗೆ, ಅದೇ ನಿಮ್ಮ ಅಮ್ಮನ ಮನೆಗೆ ಹೋಗಿ ಶುರು ಮಾಡ್ಕೊಂಡ. ಅಲ್ಲಿ ಹೋದಾಗ ಹಂಗೋ ಹಿಂಗೋ ಒಂಚೂರು ಕೆಡಕ್ಕೆ ಶುರು ಮಾಡ್ಕೊಂಡ. ಬತ್ತಾ ಆಮೇಲೆ ಶಾರದಿ ಮಗಳು ನೀನು ಮದುವೆ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಊರರೆಲ್ಲ ಮಾತಾಡ್ತಿದ್ರು. ಅದು ಇದು ಅಂತ ಆಯಿತು. ಭಾಳ ಒಳ್ಳೆಯವನೇ ಇದ್ದ. ಅದೇನಾಯ್ತು ಅವ್ರ ಅಪ್ಪ ಅದೇನೋ ಆಸ್ತಿ ಪಾಸ್ತಿ ಎಲ್ಲ ಬರೆಸ್ಕೊಳಕ್ಕೆ ಮಾಡೋಕ್ಕೆ ಅಂತನೋ ಏನೋ ಎಲ್ಲ ಮಗನ ಕೆಟ್ಟ ಚಟಗಳು ಕಲಿಸ್ಬಿಟ್ಟು, ಕುಡಿಯೋದೆಲ್ಲ ಕಲಿಸ್ಬಿಟ್ಟು ಪಾಪ ಹಾಳು ಮಾಡ್ಬಿಟ್ಟ. ಮೊದಲೇನ ಭಾಳ ಒಳ್ಳೆ ಕೆಲಸ ಮಾಡೋನೆ ಕಡಮ್ಮಿ ಅವನು ಎಲ್ಲನೂ. ಅಯ್ಯೋ ಪಾಪ ಕೈಲಾಗದಿದ್ದವ್ರಿಗೆಲ್ಲ ಸಹಾಯ ಮಾಡ್ತಿದ್ದ, ಎಲ್ಲ ಮಾಡ್ತಿದ್ದ. ಒಂದು 20 ವರ್ಷ 15 ವರ್ಷ 20 ವರ್ಷ ತನಕ ಸಂದಕ್ಕಿದ್ದ. ಈ ನಡುವೆ ಒಂದು 4-5 ವರ್ಷದಿಂದ ಆಳು ಬಿದ್ದೋಗಿರೋದು. ಅದು ಏನು ದೊಡ್ಡ ದರಿದ್ರ ಬಂತ ಏನು ಕತೆನೋ ನಾಕಾಣಿ. ದಟ್ಟ ದರಿದ್ರನೇ ಬಿಡು. ಈಗ ಹಿಂಗೆ ಆಗ್ಬಿಟ್ಟಿರೋದು. ಭಾಳ ಒಳ್ಳೇನು ಇವಳು. ತೇಜ ತಿದ್ಕೊಂಡ್ರೆ ಅವನು ಹೆಂಗೋ ಬಂದ್ಬಿಡ್ತಾನೆ. ಇವಳು ಏನು ಮಾಡಿದ್ಲು, ಅವನಿಗದೇನು ಇಷ್ಟ ಇಲ್ವೋ, ಅದೇನು ಕತೆನೋ ಕುಡಿಯೋದು ಬಿಡಿಸಿ ಹೆಂಗೋ ನೆಟ್ಟು ಸಂಸಾರ ಮಾಡ್ಕೊಂಡ್ರೆ ಹೆಂಗಿರ್ತೈತೆ ಹೇಳು. ಅಲ್ಲ ಚಿಕ್ಕಮ್ಮ, ಇವಳಿಗದು ಹೆಂಗೆ ಬಂದು ಮೋಸ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪರನ್ನ ಪರಿಜ್ಞಾನ ಬೇಡವಾ? ಗಂಡನ ಪರಿಜ್ಞಾನ. ಅವ್ನು ಕುಡ್ಕೊಂಡು ಊರೆಲ್ಲ ಓಡಾಡ್ತಾವನೆ. ಕಟ್ಕೊಂಡ್ಮೇಲೆ ಎಂಥ ಗಂಡನೇ ಆಗಲಿ ಗಂಡನೇ ತಾನೇ. ಕೂತ್ಕೊಂಡು ಏನೋ ಸಮಾಧಾನ ಮಾಡಿ ಮಾತಾಡಿ ಕುಡಿಯೋದು ಬಿಡಿಸೋದು, ಎಲ್ಲಾದರೂ ಸೇರಿಸೋದು, ಏನೋ ಒಂದು ಮಾಡಿ ಚೆನ್ನಾಗಿ ಮಾಡಿದರೆ ಹೆಂಗಿರೋದು ಹೇಳು. ಪಾಪ ಅಂತ ಅನ್ನಿಸ್ತೈತೆ. ನಿಮ್ಮ ಫ್ರೆಂಡ್ ಬೇರೆ ಈ ದೆವ್ವ ಕೇಳಿದ್ರೆ ಏನಾದ್ರೂ ಭೈರವಂಗೆ ಹೇಳಿದ್ರೆ ಸಹಾಯ ಮಾಡ್ತಾನ ಹೇಳು? ಮಾಡ್ತಾನೆ ಇಲ್ಲ ಅಂತಲ್ಲ ಭೈರವ, ಆದರೆ ಎಲ್ಲದಕ್ಕೂ ಕರ್ಸೋದು ಬೇಡ. ಪಾಪ ಜಾಸ್ತಿ ಜನದ ಮುಂದೆ ಪ್ರತ್ಯಕ್ಷ ಆದಷ್ಟು ಭೈರವಂಗೆ ಆಯಸ್ ಕಡಿಮೆ ಆಯ್ತಾ ಇರ್ತದಂತೆ. ಅದಕ್ಕೆ ನಾನು ಜಾಸ್ತಿ ಜನದ ಮುಂದೆ ಪ್ರತ್ಯಕ್ಷ ಆಗೋಕ್ಕೆ ಕೇಳೋದೇ ಇಲ್ಲ. ಪ್ರತ್ಯಕ್ಷ ಆದಷ್ಟು ಪಾಪ ಆಯಸ್ ಕಡಿಮೆ ಆಯ್ತಿದ್ರೆ ನಮ್ಮ ಜೊತೆ ಇರೋದು ಬಿಟ್ಬಿಟ್ಟು ಹೊಂಟೋಗ್ಬಿಟ್ರೆ ಅಂತ ಭಯ ನನಗೆ. ಹೆಂಗೋ ಇವಾಗ ಕಷ್ಟಕ್ಕೆ ಅಂತ ಬರ್ತದ, ಆಮೇಕಿಂತ ಬರೋದೇ ಇಲ್ಲ. ಯಾಕೆ ಬೇಕು? ಅವ್ರವ್ರು ನೋಡ್ಕೊಂಡ್ಲಿ ಬಿಡು. ಏನೋ ಪಾಪ ಭಾಳ ಒಳ್ಳೆ ಸಾವುಕಾರ ಹೆಂಡತಿ, ಭಾಳ ಒಳ್ಳೆಯವಳೆ ನೆನೆಯ. ಈಗ ಈ ನನ್ನ ಮಕ್ಕಳು ಸರಿ ಇಲ್ಲ, ಈಗ ಹಿಂಗೆ ಮಾಡ್ತವೆ, ಏನು ಮಾಡೋದು?
ನಿಮ್ಮ ಅಜ್ಜಿ ಒಪ್ಪಲಿಲ್ಲ ಅಂತಂದರೆ ನನ್ನ ಜೊತೆ ಓಡ್ ಬರೋಕ್ಕೆ ರೆಡಿಯಾಗಿರಬೇಕು. ಈಗಲೇ ಹೇಳಿದ್ದೀನಿ, ನನ್ನ ಜೊತೆ ಯಾವುದೇ ಕಾರಣಕ್ಕೂ ಬರಲ್ಲ ಅಂತ ಮಾತ್ರ ಅನ್ಬೇಡ. ಬಾ ಅಂತ ಕರೆದಿದ್ದ ತಕ್ಷಣ ಓಡೋಡಿ ಬಂದ್ಬಿಡ್ಬೇಕು ನೀನು, ಪ್ಲೀಸ್. ಹಾಂ, ಖಂಡಿತ ಓಡ್ ಬರ್ತೀನಿ. ಅಂತ ಕುಡುಕ್ ನನ್ನ ಮಗನ ಜೊತೆ ಇರೋದಕ್ಕಿನ್ನ ಥೂ ಯಪ್ಪ, ಅವನ ಜೊತೆ ಯಾವ ಖುಷಿನೂ ಇಲ್ಲ, ನೆಮ್ಮದಿನೂ ಇಲ್ಲ. ಅದ್ರ ಬದಲು ನಿನ್ನ ಜೊತೆ ಬಂದು ಖುಷಿಯಾಗಿ ಸಂಸಾರ ಮಾಡ್ಕೊಂಡಿರೋದೇ ಎಷ್ಟೋ ವಾಸಿ. ಆ ಕುಡುಕ್ ನನ್ನ ಮಗ ಏನಾದರೂ ಮಾಡ್ಕೊಂಡು ಹೆಂಗಾದರೂ ಮಾಡ್ಕೊಂಡು ಸಾಯ್ಲಿ, ನನಗಂತೂ ನಿಜವಾಗ್ಲೂ ಬೇಕಾಗಿಲ್ಲ ಅವನು. ಡೈವರ್ಸ್ ಕೊಟ್ಬಿಡು ಆದಷ್ಟು ಬೇಗನೇ. ಅವನೇನೂ ಬೇಡ ಅಂತೇಳ್ಬಿಟ್ಟು ಜೀವನಾಂಶಕ್ಕೆ ಒಂದು 4-5 ಲಕ್ಷ ಇಸ್ಕೊಬಿಟ್ಟು ಸಾಕಿ ಒಂದು ಸವಾಸ ನಂಗೆ ಬೇಡವೇ ಬೇಡ ಅಂತ ಬರೆದ್ಬಿಟ್ಟು ಕೊಟ್ಬಿಡು ಸೈನ್ ಹಾಕಿ. ಈ ನನ್ನ ಮಗನ ನನ್ನ ಹಾಸ್ಪಿಟಲ್ ಕಟ್ಟಕ್ಕೆ ಅಂತ ಇರಿಸ್ಕೊಂಡು ಬಹಳ ತಪ್ಪು ಮಾಡ್ಬಿಟ್ನ ಚಿಕ್ಕಮ್ಮ. ಇವನ ಮೊದಲು ಒದ್ದು ಈಚೆ ಕಡೆಗೆ ಹಾಕಿದ್ರೆ ಮರ್ಯಾದೆಗೆ ಸರೋಗೋದೇನೋ. ಛೇ, ಇವನನ್ನು ಕರ್ಕೊಂಡು ಬಂದು ನಾನೇ ತಪ್ಪು ಮಾಡೋದನ್ನ. ಇವನು ಇಂತನು ಅಂತ ಅನ್ಕೊಂಡಿರಲಿಲ್ಲ. ಏನೋ ಫ್ಲರ್ಟ್ ಮಾಡ್ತಾನೆ ಅಂತ ಗೊತ್ತಿತ್ತು. ಈ ಥರ ಮದುವೆ ಆಗಿರೋ ಹುಡುಗಿರ ಹತ್ರ ಎಲ್ಲ ಹೋಗ್ಬಿಟ್ಟು ಹಿಂಗೆಲ್ಲ ಮಾಡಿ ಅವ್ರ ಮಾನ ಮರ್ಯಾದೆನೂ ಕಳೀತಾನೆ ಅಂತ ನಿಜವಾಗೂ ನನಗೆ ಗೊತ್ತಿರಲಿಲ್ಲ. ಈಗ ಏನು ಮಾಡಬೇಕು ಏನು ಕತೆನೋ ಗೊತ್ತಾಗ್ತಿಲ್ಲ ಪಾಪ. ಈಗ ನಾನೇನಾದ್ರೂ ಸಾವುಕಾರನ ಮಗನಿಗೆ ಕುಡಿಯೋದೆಲ್ಲ ಬಿಡಿಸಿದ್ರೆ ಇವಳು ಅವನು ಎಲ್ಲ ಚೆನ್ನಾಗೇ ಇರ್ತಾರಲ್ವ ಚಿಕ್ಕಮ್ಮ? ಹಾಂ, ಅದು ಅವಳು ಇಷ್ಟ ನಮ್ಮಿ. ಕುಡಿಯೋದು ಬಿಡ್ತಾನೋ ಬಿಡಲ್ವೋ ನನಗಂತೂ ಗೊತ್ತಿಲ್ಲ. ಸಾವುಕಾರನ ಮಗ ಆಸ್ತಿ ಎಲ್ಲ ನನ್ನ ಮಗಳ ಹೆಸರು ನಿಧಿ ಹೆಸ್ರನಾಗ ಅರ್ಧ, ಅವನ ಹೆಸ್ರನಾಗ ಅರ್ಧ ಐತೆ ಹೇಳು. ಅದಕ್ಕೇನೇ ಆ ಅಪ್ಪ ಮಾಡಬಾರ್ದೆಲ್ಲ ಮಾಡಿ ಮಗಂತ ಕಿತ್ಕೊಳಕ್ಕೆ ನೋಡ್ತಾವನೆ. ಏನೋ ಕಣಮ್ಮ, ನನಗಂತೂ ಒಂಚೂರು ಗೊತ್ತಾಗ್ತಿಲ್ಲ. ಅಯ್ಯೋ, ಆದರೆ ಮಾಡಿರೋರೆಲ್ಲ ಕರ್ಮನ ಚೆನ್ನಾಗಿ ಅನುಭವಿಸ್ತಾವ್ರೆ. ನಂಗೆ ಗೊತ್ತಿಲ್ದಿರೋದಿನ್ನೇನು ನಾವು ಕಣ್ಣಾರೆ ನೋಡ್ತಾ ಇದ್ದೀವಿ. ನೋಡು, ನೀನೇನ ಸೇವೆ ಮಾಡ್ತೀನಿ ಅನ್ನೋದಾದರೆ ಪಾಪ ಒಂಚೂರ ನಾವು ಅಪ್ಪನ ಕುಡಿಯೋದನ್ನು ಬಿಡಿಸು. ಪಾಪ ಸಾವುಕಾರನ ಹೆಂಡತಿ ನನ್ನ ಸುಖವಾಗಿರ್ತಾಳೆ. ಅಯ್ಯಮ್ಮ ಬೋರಿ ಅವತ್ತಿಂದ ಕಷ್ಟಪಡೋದು ಎಣ್ಗಾಡೋದೇನೇ ಆಯಿತು. ಇನ್ನು ಮುಂದೆ ನನ್ನ ಆತಾಗ ಅಮ್ಮ ಖುಷಿಯಾಗಿ ಸಂತೋಷವಾಗಿರಲಿ ಅನ್ನೋದೇನೇ ನನ್ನ ಆಸೆ. ಅಷ್ಟಿದ್ದು ಬಿಟ್ರೆ ನನಗೆ ಅಷ್ಟೇ ಸಾಕು ಪಾಪ. ಹೆಂಗೋ ಚೆನ್ನಾಗಿರಲಿ ಅಯ್ಯಮ್ಮನೂ. ನಾನು ಭಾಳ ಸಹಾಯ ಮಾಡಿದೆ ಅವಾಗ ಸಾವುಕಾರನ ಈ ಅಮ್ಮನ ಒಂದು ಮಾಡೋಕ್ಕೆ. ಏನೋ ಒಂದು ಮಾಡಿದ್ವಿ, ನೆಮ್ಮದಿನೇ ಕಳ್ಕೊಬಿಟ್ಲು ಅಮ್ಮ. ಏನೋ ಒಬ್ಬರಾಣೆ ಬರೋದಾಗ ನೆಮ್ಮದಿನೇ ಬರ್ದಿರಕ್ಕಿಲ್ಲ ಬಿಡತ್ತಾಗಿ. ಹಾಂ, ಇಲ್ಲ, ಅವನು ಕುಡಿಯೋದು ಬಿಡ್ಸೋದು ಹೆಂಗೆ ಅಂತ ನನಗೆ ಗೊತ್ತು. ನಾನು ಡಾಕ್ಟರ್ ಅಂದಮೇಲೆ ಅಷ್ಟು ಬಿಡ್ಸೋಕ್ಕಾಗಲ್ವಾ? ಆದಷ್ಟು ನಾನು ಪ್ರಯತ್ನ ಪಡ್ತೀನಿ. ಆಮೇಲೆ ಗಂಡ ಹೆಂಡತಿ ಇಬ್ಬರು ಒಂದಾಗಿ ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಹೋಗ್ತಾರೆ ಬಿಡಿ. ನನಗೆ ನನ್ನ ಫ್ರೆಂಡ್ನ ಕರೆದುಬಿಟ್ಟು ನಾನೇ ಸ್ವಲ್ಪ ಬುದ್ಧಿ ಹೇಳ್ತೀನಿ, ಈ ಥರ ಎಲ್ಲ ಮಾಡಬೇಡ ಹಂಗೆ ಹಿಂಗೆ ಅಂತ. ಅವನು ಪಾಪ ಅರ್ಥ ಮಾಡ್ಕೊಂಡು ಸುಮ್ಮನೆ ಆಗ್ತಾನೆ. ಒಬ್ಬರು ಸಂಸಾರನ ಹಾಳು ಮಾಡಬಾರ್ದಲ್ವ ಚಿಕ್ಕಮ್ಮ? ಸಂಸಾರನ ಹಾಳು ಮಾಡಿದ್ರೆ ನಮ್ಗೆ ಏನು ಲಾಭ ಸಿಗುತ್ತೆ ಹೇಳಿ? ಸರಿ, ಅವ್ನು ಎಲ್ಲಿ ಸಿಗ್ತಾನೆ ಇವಾಗ ಸಾವುಕಾರನ ಮಗ? ಎಲ್ಲಿ ಕುಡಿದು ಎಲ್ಲಿ ಓಡಾಡ್ತಿರ್ತಾನೆ ಅಂತಲೇ ಗೊತ್ತಾಗಲ್ಲ. ಅವನಿಗೆ ಸ್ವಲ್ಪ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟರೆ, ಇಂಜೆಕ್ಷನ್ಸ್ ಟ್ಯಾಬ್ಲೆಟ್ಸ್ ಎಲ್ಲ ಸ್ವಲ್ಪ ಬಂದಿರ್ತವೆ ಕಂಟ್ರೋಲ್ ಮಾಡ್ಕೊಳ್ಳೋ ಅಂಥವು, ಅದೆಲ್ಲ ಕೊಟ್ಟು ಸ್ವಲ್ಪ ಎಲ್ಲ ಮೈಂಡ್ ಫ್ರೆಶ್ ಮಾಡಿಸ್ಬಿಟ್ರೆ ಖಂಡಿತ ಕುಡಿಯೋದು ಬಿಡ್ತಾನೆ. ನಾನು ಇದೆಲ್ಲನೂ ಅವನಿಗೆ ಅಂತ ಅಲ್ಲ, ಸುಮಾರು ಹಳ್ಳಿನಲ್ಲಿ ತುಂಬ ಕುಡಿಯೋರವರಲ್ಲ ಅವ್ರಿಗೆಲ್ಲ ಡ್ರಿಂಕ್ಸ್ ಎಲ್ಲನೂ ಬಿಡ್ಸೋಕ್ಕೆ ನಾನು ಆದಷ್ಟು ಪ್ರಯತ್ನ ಪಡ್ತೀನಿ. ಅಲ್ಲಿ ಕಲ್ತಿರೋ ವಿದ್ಯೆಲ್ಲ ಇಲ್ಲಾದರೂ ಉಪಯೋಗಕ್ಕೆ ಬರಲಿ. ಎಷ್ಟೊಂದು ಜನ ಗಂಡಸರು ಕುಡಿದು ಹೆಂಡ್ತಿ ನೋಡಿಯೋದನ್ನ ನಾನೇ ಕಣ್ಣಾರೆ ನೋಡಿದ್ದೀನಿ ಚಿಕ್ಕಮ್ಮ. ಅದಕ್ಕೆ ಪಾಪ ಅವ್ರಿಗೆಲ್ಲ ಸಹಾಯ ಮಾಡೋಣ ಅಂತ ಎಲ್ಲರೂ ನನ್ನ ನಿಜವಾಗೂ ನೆನೆಸ್ಕೋತಾರೆ ಸಾಯೋ ತನಕ. ಡ್ರಿಂಕ್ಸ್ ಎಲ್ಲ ಬಿಡಿಸ್ಬಿಟ್ರೆ ನೋಡೋಣ ಬನ್ನಿ, ಆದಷ್ಟು ಪ್ರಯತ್ನ ಪಡೋಣ. ಆ ಕೆಲಸ ಮಾಡಿಬಿಟ್ರೆ ನಾವು ಮೂರಿಗೆ ದೇವತೆ ಅಂದ್ಬಿಡ್ತಾರೆ ಕಣವ. ನಿನ್ನೆನೇ ದೇವರಾಣೆಗೂ ಎಲ್ಲ ಕುಡಿದು ಹಾಳಾಗೋತಾವ್ರಿ. ಏನು ಅಂಥದೇನೋ ಔಷಧಿ ಇದ್ರೆ ಕುಡಿಯೋದನ್ನ ಹೆಂಗೋ ಬಿಡಿಸ್ಬಿಡವ, ಊರು ಉದ್ಧಾರನ ಆಯ್ತದೆ. ಈಗ ಕುಡಿದು ಎಷ್ಟೋ ಜನ ಹೆಂಗಸ್ರು, ಈಗ ಕೆಲವು ಹೆಂಗಸ್ರಿಗೆ ಹಿಂಗೆಲ್ಲ ಅಡ್ದಾರಿ ಹಿಡ್ದವ್ರೆ. ಇನ್ನು ಕೆಲವು ಹೆಂಗಸ್ರು ಒಳ್ಳೆಯರು ಕಣ್ಣಾಗ ನೀರು ಹಾಕ್ಕೊಂಡು ಗಂಡುಗಳ್ನ ಒಡೆಸ್ಕೊಂಡು ಗಂಡು ಹುಡ್ದಾಗ ಒದೆ ತಿನ್ಕೊಂಡು ಜೀವನ ಮಾಡ್ತಾವ್ರಿ. ಏನೋ ಒಂದು ಮಾಡಿ ಸೊರು ಮಾಡು. ಇವ್ರು ಹೆಂಗನ ಆಳು ಬಿದ್ದೋಗ್ಲಿ, ಆಮೇಲೆ ಅವ್ರ ಸಂಸಾರ ಸೊರೋಗ್ಲಿ, ಬಿಟ್ಟನ ಬಿಡಲಿ. ನೋಡಿ ಹೋಗೋಣ, ಹೆಂಗನ ಮಾಡ್ಕೊಳ್ಳಿ. ನಿನ್ನ ಕರ್ತವ್ಯ ನೀನು ಮಾಡ್ತಾ ಇರು. ಸರಿ ಚಿಕ್ಕಮ್ಮ, ಆಯ್ತು ಬನ್ನಿ. ಒಂದು ಕಾರು ಗೀರು ಎಲ್ಲ ಐತೆ ತಾನೇ ಬೆಂಗಳೂರಾಗೆ? ಯಾಕಿಲ್ಲ, ಎಲ್ಲನೂ ಐತೆ. ಐ ಆಮ್ ಇಂಜಿನಿಯರು, ಗೊತ್ತಾ? ನಾನು ಎಲ್ಲ ಬಿಲ್ಡಿಂಗ್ಸ್ ಕಟ್ಟೋದು, ಮನೆಗಳು ಕಟ್ಟೋದು, ಏನೇನೇನೋ ಕೆಲಸ, ಬೇಜಾನ್ ಕೆಲಸ ಮಾಡ್ತಾ ಇರ್ತೀನಿ. ಅಯ್ಯೋ, ನಾನು ವೆರಿ ಫೇಮಸ್ಸು. ಅಯ್ಯೋ, ನಿನ್ಗೆ ಏನು ಗೊತ್ತಾಗಬೇಕು? ಗೊತ್ತಿಲ್ಲ, ಬೆಂಗಳೂರಿಗೆ ಎಲ್ಲ ಗೊತ್ತಾಗ್ತೈತೆ. ಆದರೆ ಹೆಣ್ಣು ಮಕ್ಕಳು ಸಿಗ್ತಾನೆ ಇಲ್ಲ ಇವಾಗ. ಹುಡುಕಿ ಸಾಕಾಗೋಗ್ಬಿಟ್ಟೈತೆ ನನಗಂತೂ. ಇಲ್ಲ ಅಂದಿದ್ರೆ ನಿನ್ನ ಥರ ಯಾರು ನನಗೆ ಸಿಗ್ತಿರ್ಲಿಲ್ಲ. ನೀನೇ ಬೇಕು ಅಂತ ಮನಸ್ಸಿಗೆ ಹಂಗೆ ಅನ್ನಿಸ್ತೈತೆ. ನೀವೇನೇನೋ ಹೇಳ್ತೀರಾ, ನನಗಂತೂ ಅರ್ಥನೇ ಆಗಲ್ಲ. ಮುಂದೆ ಅರ್ಥ ಆಗುತ್ತೆ ಬಿಡು. ಸರಿ ಬನ್ನಿ, ಸಂಜೆ ಆಗ್ತಾ ಬಂತು. ಯಾರಾದರೂ ನಮ್ಮನ್ನು ನೋಡ್ಬಿಟ್ರೆ ಕಷ್ಟ. ಸ್ವಲ್ಪ ದಿನ ಆದರೂ ಮೇಂಟೈನ್ ಮಾಡಬೇಕಲ್ಲ. ಬನ್ನಿ ಹೋಗೋಣ. ಬಾ.